ಹೆಲೋ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಸಂಚಿಕೆಯಲ್ಲಿ ಈಗ ಭಾಗ್ಯ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಹಾಗೆ ಅವಳು ತಾಂಡವನಿಗೆ ಬಂದುಬಿಟ್ಟು ಪ್ರಸಾದ ತಗೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿದಾಗ, ನೋಡಿ ಭಾಗ್ಯ, ನಿನ್ನ ಪುರಾಣನೆಲ್ಲ ಕೇಳ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ದೀನಿ ತಾನೆ. ನಿನ್ನ ಜೊತೆಗೆ ದೇವಸ್ಥಾನಕ್ಕೆ ಬಂದಿರೋದೇ ಹೆಚ್ಚು, ಅದರಲ್ಲಿ ಮತ್ತೆ ಇದೆಲ್ಲ ಏನಕ್ಕೆ ಅಂತ ಹೇಳಿದಾಗ, ರೀ ಅಷ್ಟೊಂದೆಲ್ಲ ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ? ಹೆಂಡತಿ ಜೊತೆ ಬಂದಿರೋದು ನೀವು, ಆ ರೀತಿ ಏನಕ್ಕೆ ಅನ್ಕೋತೀರಾ ಅಂತ ಕೇಳಿದಾಗ, ಹೆಂಡತಿ ಅನ್ನೋ ಸಂಬಂಧನ ನಾನು ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಕೇಳ್ಕೊಂಡು ಕೂರೋದಕ್ಕೆ ನನಗೆ ಟೈಮ್ ಇಲ್ಲ. ನಿನಗೆ ಏನು ಕೆಲಸ ಇದೆಯೋ ಅದನ್ನು ನೀನು ಮಾಡ್ಕೊ. ನಿನ್ನ ಹಾಗೆ ಆ ಕಿತ್ತೋಗಿರೋರು ಕೆಲಸದವ್ರು ಇದ್ದಾರಲ್ಲ ನಿನ್ನ ಹೋಟೆಲ್ನಲ್ಲಿ, ಅವ್ರ ಥರ ನೀನು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಮೇಲೆ ಅಧಿಕಾರ ಮಾಡ್ತಿದ್ಯಾ ಅಂತ ಹೇಳಿದಾಗ, ನಾನು ಎಲ್ಲಿ ಹಾಗೆ ಹೇಳಿದೆ ಅಂತ ಹೇಳಿದಾಗ, ಮತ್ತು ಏನೇ ನಿಂದು ಇಲ್ಲಿ ರಗಳೆ ನನಗೆ ಅಂತ ಕೇಳಿದಾಗ, ನಾನು ಏನು ವಿಷಯ ಕೇಳಬೇಕಂತ ಇದ್ದೀನಿ ಅನ್ನೋದು ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟು ವರ್ಷ ನೀವು ಅದನ್ನ ಮುಚ್ಚಿಟ್ಟಿದ್ದೀರಾ ಅಂತ ಹೇಳಿದಾಗ, ಏನು ವಿಷಯ, ನಾನೇನು ವಿಷಯ ಮುಚ್ಚಿಟ್ಟಿದ್ದೀನಿ? ಇವಾಗ ನನಗೆ ಏನು ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಿನಗೂ ಗೊತ್ತಿದೆ. ಆ ಸಂಬಂಧನ ಬಿಟ್ಟಿರೋದು ನಿನಗೂ ಗೊತ್ತು ತಾನೆ, ಮತ್ತೆ ಪದೇ ಪದೇ ಅದನ್ನೇ ಯಾಕೆ ಕೇಳ್ತಿದ್ಯಾ ಅಂತ ಕೇಳಿದಾಗ, ಸರಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮತ್ತು ಶ್ರೇಷ್ಠ ಮಧ್ಯ ಏನು ನಡೀತಿದೆ? ಅದೇ ಅವಳ ಜೊತೆಗಾಗಿದ್ದರೆ ನೀವು ಹೋಗ್ತಿದ್ರೆ ಅಲ್ವಾ ಅಂತ ಕೇಳಿದಾಗ ತಾಂಡವನಿಗೆ ಶಾಕ್ ಆಗುತ್ತೆ. ಹಾಗೆ ಶ್ರೇಷ್ಠ ಮನೆಗೆ ಬಂದಿರಬೇಕಾದ್ರೆ, ಏನಿಲ್ಲ ಪೂಜಾ, ಈ ಫೋಟೋ ಇದೆಯಲ್ಲ, ಈ ಫೋಟೋ ಒಂದು ಇಟ್ಕೊಂಡು ಹೇಗೆ ಆಟಾಡಿಸ್ತೀನಿ ನಿಮ್ಮನ್ನು ನೋಡ್ತಾ ಇರಿ ಅಂತ ಹೇಳ್ತಾಳೆ. ಈ ಫೋಟೋದಿಂದ ನನ್ನ ಜೀವನನೂ ಬದಲಾಗುತ್ತೆ, ಹಾಗೆ ಭಾಗ್ಯ ಜೀವನ ಕೂಡ ಬದಲಾಗುತ್ತೆ. ಇದನ್ನು ಭಾಗ್ಯಕ್ಕೆ ತೋರಿಸಿ ಎಲ್ಲ ಸತ್ಯನೂ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಕುಸುಮ, ಶ್ರೇಷ್ಠ, ನಿನಗೇನೇ ಆಗಿದೆ? ಏನೇ ಬಂದಿರೋದು ರೋಗ ನಿನಗೆ? ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ಯಾ ಅಂತ ಕೇಳಿದಾಗ, ಏನಕ್ಕೆ ಅಂತ ಗೊತ್ತಾಗ್ತಿಲ್ವಾ ಕುಸುಮ ಆಂಟಿ? ಈ ಭಾಗ್ಯಗೆ ಸತ್ಯ ಗೊತ್ತಿಲ್ಲದಿರೋದ್ರಿಂದ ನಾನು ಎಷ್ಟೊಂದೆಲ್ಲ ಕಳ್ಕೊಂಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾ? ತುಂಬಾ ಕಳ್ಕೊಂಡಿದ್ದೀನಿ. ಅದನ್ನೆಲ್ಲ ವಾಪಸ್ ಪಡ್ಕೋಬೇಕು ಅನ್ನೋದಕ್ಕೆ ಇದನ್ನೇ ಮಾಡ್ತಿರೋದು. ನಿಮಗೆ ಈ ಐಡಿಯಾ ಮದುವೆ ನಿಲ್ಲಿಸ್ಬೇಕಾದ್ರೆ ಏನೆಲ್ಲ ಮುಂದೆ ಪರಿಣಾಮ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿದರೆ ಇವತ್ತು ಹೀಗೆ ಆಗ್ತಾ ಇರಲಿಲ್ಲ. ಇವಾಗ ಭಾಗ್ಯ ಎಲ್ಲಿದ್ದಾಳೆ ಅಂತ ಹೇಳಿ ಅವಳಿಗೆ ಈ ಫೋಟೋನೆಲ್ಲ ತೋರಿಸ್ಬಿಟ್ಟು ಸತಿ ಎಲ್ಲದನ್ನು ಹೇಳ್ತೀನಿ, ಹಾಗೆ ನನ್ನ ತಾಂಡವ ಸಂಬಂಧ ಏನನ್ನೋದನ್ನು ಹೇಳ್ತೀನಿ ಅಂತ ಹೇಳ್ತಾಳೆ. ನಿಮ್ಮ ಮತ್ತು ಶ್ರೇಷ್ಠ ಮಧ್ಯೆ ಏನಿದೆ? ಅವಳು ಕರೆದಾಗೆಲ್ಲ ಹೋಗ್ತೀರಾ? ಇವಾಗ ನಾನು ಹೇಳಿರೋ ವಿಷಯಕ್ಕೆ ಉತ್ತರ ಕೊಡಿ ಅಂತ ಭಾಗ್ಯ ಕೇಳ್ತಾಳೆ. ಏನಾಯಿತು ಆಂಟಿ? ತುಂಬಾ ಶಾಕ್ ಆಗಿರೋ ಹಾಗೆ ಇದೆ, ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಹಾಗೆ ಈ ಶ್ರೇಷ್ಠಗೆ ಸಿಟ್ಟಿನಲ್ಲಿ 1-2 ಬಾರ್ಸ್ ಬಿಡೋಣ ಅಂತ ಅನ್ಕೋತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಪೂಜಾ, ನೋಡು, ನಿಂದು ಇದೆಲ್ಲ ಇಟ್ಕೋಬೇಡ, ನೀನು ತುಂಬ ಜಾಸ್ತಿ ಮಾಡಿದೆ, ಸಿಗ್ದು ತೋರಣ ಕಟ್ತೀನಿ ಅಂತ ಹೇಳಿದಾಗ, ಪೂಜಾ, ನೀನು ಸಿಗ್ದು ತೋರಣ ಕಟ್ಟೋದು, ನನಗೆ ಹೆದರ್ಸೋದು, ಅದನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋ. ಇನ್ಮುಂದೆಲ್ಲ ಈ ಆಟ ನಡೆಯುತ್ತೆ ಅಂತ ತುಂಬ ದಿನ ಅನ್ಕೋಬೇಡಿ. ಎಷ್ಟು ಹೊತ್ತು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಭಾಗ್ಯನಿಗೆ ಎಲ್ಲ ವಿಷಯ ಗೊತ್ತಾದರೆ ಅವಳಿಗೆ ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾಳೆ. ಆಗ, ನೋಡಮ್ಮ, ಭಾಗ್ಯ ನಿನ್ನ ಥರ ಕೆಟ್ಟವಳಲ್ಲ, ಅವಳು ತುಂಬಾ ಒಳ್ಳೆಯವಳು, ನೀನು ಅವಳಿಗೆ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಸುಂದ್ರಿ ಹೇಳ್ತಾಳೆ. ಹಾಗೆ ಸುಂದ್ರಿ, ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡ, ನೀನು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ, ಇದೆಲ್ಲ ನಿನ್ನಿಂದನೇ ಅರ್ಧಕ್ಕರ್ಧ ಆಗಿರೋದು, ನೀನು ಸ್ವಲ್ಪ ಮುಚ್ಕೊಂಡು ಇರು ಅಂತ ಅವಳಿಗೆ ಬೈತಾಳೆ. ಹೇಳಿ ಆಂಟಿ, ಭಾಗ್ಯ ಎಲ್ಲಿದ್ದಾಳೆ ಅನ್ನೋದನ್ನು ಹೇಳಿ ಅಂತ ಹೇಳಿದಾಗ, ಶ್ರೇಷ್ಠ, ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವೇನೆ? ನನ್ನ ಅಕ್ಕನ ಜೀವನ ಏನಕ್ಕೆ ಹಾಳು ಮಾಡ್ತಿದ್ಯಾ ಅಂತ ಕೇಳಿದಾಗ, ನಾನು ಹಾಳು ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಹಾಗೆ ಏನು ನೀನು ಕೇಳ್ತಾ ಇರೋದು ಅಂತ ತಾಂಡವ್ ಕೇಳಿದಾಗ, ಅದನ್ನೇ ಕೇಳ್ತಾ ಇರೋದು ರೀ, ನಿಮ್ಮ ಮತ್ತು ಶ್ರೇಷ್ಠ ಮಧ್ಯೆ ಏನು ನಡ್ತಿದೆ ಅನ್ನೋದನ್ನು ನನಗೆ ಹೇಳಿ ಅಂತ ಹೇಳಿದಾಗ, ನನ್ನ ಮತ್ತು ಶ್ರೇಷ್ಠ ಮಧ್ಯೆ ಏನಿದೆ ಅಂತ ಅಂದರೆ ಏನರ್ಥ? ಅದಕ್ಕೆ ಅರ್ಥ ಇಲ್ವಾ? ಏನಕ್ಕೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ, ರೀ, ಅರ್ಥಕ್ಕವ್ರಿಗೆಲ್ಲರಿಗೂ ಅರ್ಥ ಆಗೇ ಆಗುತ್ತೆ, ನೀವೇನು ಗೊತ್ತಾಗದಿರೋ ಥರ ನಾಟಕ ಎಲ್ಲ ಮಾಡೋದು ಬೇಡ, ನನಗೂ ಗೊತ್ತಿದೆ ಏನು ವಿಷಯ ಅನ್ನೋದು ಅಂತ ಭಾಗ್ಯ ಕೇಳ್ತಾಳೆ.
ನೋಡು ಭಾಗ್ಯ, ನಿನ್ನ ಈ ಕಾಂಜಿ ಪಿಂಜಿ ವಿಷಯಕ್ಕೆಲ್ಲ ನನಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ಪುರುಷೊತ್ತಿಲ್ಲ ಅಂತ ಹೇಳಿದಾಗ, ಸಾಕು ರೀ, ನೀವು ತುಂಬಾ ಮಾಡ್ತಾ ಇದ್ದೀರಾ, ನನಗೆ ಏನು ವಿಷಯ ಗೊತ್ತಿರಬೇಕು ಅದನ್ನ ಹೇಳಿ ಅಂತ ಹೇಳಿದಾಗ, ನಿನಗೆ ಈ ವಿಷಯ ನಾನು ಇವಾಗ ಹೇಳೋದಕ್ಕೆ ಆಗೋದಿಲ್ಲ, ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಕೇಳು, ಆವಾಗ ಬೇಕಿದ್ರೆ ನಿನಗೆ ಈ ವಿಷಯನೆಲ್ಲ ಹೇಳ್ತೀನಿ, ನಾನೇ ಕೂತ್ಕೊಂಡು ನಿನಗೆ ವಿಷಯನ ಹೇಳ್ತೀನಿ. ಈ ವಿಷಯನೆಲ್ಲ ಕಟ್ಕೊಂಡು ಆಗೋದೇನೂ ಇಲ್ಲ, ನನಗಿವಾಗ ಆಫೀಸ್ಗೆ ತಡ ಆಗ್ತಾಯಿದೆ, ನೀನು ಪದೇ ಪದೇ ಇದನ್ನೇ ಕೇಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ, ಯಾಕೆ ಅದು 1 ತಿಂಗಳಾದಮೇಲೆ ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ಏನಾಯಿತು, 1 ತಿಂಗಳಾದಮೇಲೆ ಏನಕ್ಕೆ ಹೇಳ್ತೀರಾ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಅದನ್ನೆಲ್ಲ ಇವಾಗ ಹೇಳೋದಕ್ಕೆ ಆಗೋದಿಲ್ಲ, 1 ತಿಂಗಳಾದಮೇಲೆ ತುಂಬಾ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರನೇ ಈ ವಿಷಯನೆಲ್ಲ 1 ತಿಂಗಳಾದಮೇಲೆ ನಿನಗೆ ಹೇಳ್ತೀನಿ, ಆವಾಗಲೇ ಸರಿಯಾಗಿರೋದು ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಇವಾಗ ಸುಮ್ಮನೆ ನಿನ್ನ ಕೆಲಸ ನೋಡಿಕೊಂಡು ಇಲ್ಲಿಂದ ಹೋಗು ಅಂತ ಹೇಳಿ ಅವಳಿಗೆ ಬೈತಾನೆ. ಶ್ರೇಷ್ಠ, ನೋಡು ಪೂಜಾ, ಇವಾಗ ನಿನ್ನ ಕೈಲಿ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲ ಟೈಮು ನನ್ನ ಕೈಲೇ ಇದೆ, ಹೇಳಿ ಕುಸುಮ ಆಂಟಿ, ಭಾಗ್ಯನ ಕರೆದುಬಿಟ್ಟು ಹೇಳ ನಾನು ಅಂತ ಹೇಳಿ ಕುಸುಮಾಗೆ ಕೇಳ್ತಾಳೆ. ಹಾಗೆ ಭಾಗ್ಯ ಎಲ್ಲಿದ್ದೀಯಾ ಭಾಗ್ಯ ಅಂತ ಹೇಳಿ ಕರೆದಾಗಲೂ ಕೂಡ ಅವಳು ಮಾತಾಡೋದಿಲ್ಲ. ಆಗ ಏನು ಆಂಟಿ, ಸಂಸ್ಕಾರ ಕಲಿಸಿದ್ದೀನಿ ನನ್ನ ಸೊಸೆಗೆ ಅಂತ ಹೇಳ್ತಿದ್ದೀರಲ್ಲ, ಇಷ್ಟೊತ್ತಾದರೂ ಅವಳು ಹೇಳಿಲ್ವಲ್ಲ ಅಂತ ಹೇಳಿದಾಗ, ಅವಳು ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾವ ದೇವಸ್ಥಾನ ನಾನು ಕೂಡ ಸುಂದ್ರಿ ಹೇಳಿಬಿಡ್ತಾಳೆ. ಆಗ ಸುಂದ್ರಿ, ನಿನಗೆ ಅಷ್ಟೂ ಗೊತ್ತಾಗೋದಿಲ್ವೇನೆ ಅಂತ ಹೇಳಿ ಕೇಳಿದಾಗ, ಬಿಡು ಸುಂದ್ರಿ, ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ, ನಾನು ಅಲ್ಲೇ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದಾಗ, ಬೇಡ ಶ್ರೇಷ್ಠ, ಸುಮ್ಮನೆ ಇದೆಲ್ಲ ಸರಿ ಇರೋದಿಲ್ಲ, ನನ್ನ ಸೊಸೆ ಜೀವನ ನಿನ್ನ ಹಾಳು ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿದ್ಯಾ, ಇದೆಲ್ಲ ಮಾಡೋದಕ್ಕೆ ಹೋಗಬೇಡ, ಅವಳ ಜೀವನ ಸರಿಯಾಗಿರಲಿ ಅಂತ ಹೇಳಿದಾಗ, ನೀವು ನನ್ನ ಜೀವನ ಹಾಳು ಮಾಡೋದ್ರ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು, ನಿಮ್ಮ ಸೊಸೆ ಜೀವನ ಹಾಳಾಗುತ್ತೋ ಬಿಡುತ್ತೋ ಅದೆಲ್ಲ ನನಗೆ ಬೇಕಾಗಿಲ್ಲ, ನನಗೆ ಸತ್ಯ ಹೇಳೋದಷ್ಟೇ ಇವಾಗ ಬೇಕಾಗಿರೋದು, ನಾನು ಹೋಗ್ತಾ ಇದ್ದೀನಿ, ನಾನು ಯಾರ ಮಾತನ್ನೂ ಕೇಳೋದಿಲ್ಲ, ಇನ್ನು ನಿಮ್ಮ ಮಾತನ್ನ ಕೇಳ್ತೀನ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಹಾಗೆ ಕುಸುಮ ಅವಳನ್ನು ತಡೆಯೋದಕ್ಕೆ ಹೋದಾಗ ಅವಳನ್ನು ತಳ್ಳಿಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ. ಹಾಗೆಯೇ ಹಿಂದೆಯೇ ಇವಾಗ ಏನು ಮಾಡೋದಪ್ಪ, ನನ್ನ ಸೊಸೆಗೇನಾದರೂ ವಿಷಯ ಗೊತ್ತಾದರೆ ಅವಳು ಇರೋದಿಲ್ಲ, ಅವಳು ಸತ್ತೇ ಹೋಗ್ತಾಳೆ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾಳೆ. ಹಾಗೆ ಪೂಜೆ ಮತ್ತು ಸುಂದರಿ ಅಲ್ಲಿ ಹೋಗ್ಬಿಟ್ಟು ಅವಳನ್ನ ತಡಿತಾ ಇರ್ತಾರೆ. ಮತ್ತೆ ಏನರ ನಿಮ್ಮಿಬ್ರದ್ದು, ನಾನು ಒಂದ್ಸಲ ಹೇಳಿದ್ರೆ ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿ ಗೊತ್ತು ತಾನೆ, ನಮ್ಮ ಅಪ್ಪ ಅಮ್ಮನ ಮಾತನ್ನೇ ನಾನು ಕೇಳೋದಿಲ್ಲ, ಇನ್ನು ನೀವು ಯಾರೋ 3ನೇ ವ್ಯಕ್ತಿಗಳು, ನಿಮ್ಮ ಮಾತನ್ನ ನಾನು ಕೇಳ್ತೀನಿ ಅಂತ ಹೇಳಿದಾಗ, ನೋಡು ಶ್ರೇಷ್ಠ, ಇವೆಲ್ಲ ಸರಿ ಇರೋದಿಲ್ಲ, ನನ್ನ ಅಕ್ಕನ ಜೀವನನ ಹಾಳು ಮಾಡಬೇಡ ಅಂತ ಹೇಳಿ ಹೇಳ್ತಾಳೆ. ಆಗ ಸುಂದ್ರಿ ಕೂಡ, ನೋಡು, ನಿನಗೆ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ, ಭಾಗ್ಯ ಜೀವನನ ಹಾಳು ಮಾಡಬೇಡ, ಈ ವಿಷಯನ ಎಲ್ಲಿಗೆ ಬಿಟ್ಬಿಟ್ಟು ಸುಮ್ಮನೆ ಆಗು ಅಂತ ಹೇಳಿ ಹೇಳಿದಾಗ, ಸುಂದ್ರಿ, ನಿನಗೇನೆ ಆಗಿರೋದು, ಇಂಥವ್ರಿಗೆಲ್ಲ ಹೋಗಿ ಕೈ ಮುಗಿದು ಕೇಳ್ಕೊತಿದ್ಯಲ್ಲ, ಇವಳೆಲ್ಲ ರಾಕ್ಷಸ ಜಾತಿಯವಳು, ಇವಳಿಗೆ ಏನು ಹೇಳಿದ್ರೂ ಅರ್ಥ ಆಗೋದಿಲ್ಲ, ನಾವು ಮಾಡಿರೋ ಕೆಲಸನೇ ನಾವು ಮಾಡಬೇಕು, ಇಲ್ಲ ಅಂತ ಅಂದ್ರಲ್ಲ ಇವಳು ಅವಳ ಮಾತನ್ನ ಕೇಳೋದಿಲ್ಲ, ಏನಾರು ಮಾಡ್ತೀನಿ ಅಂತಂದರೆ ಏನಾರ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ, ಏನು ಮಾಡಬೇಕೋ ನಿನಗೆ ಅದನ್ನೇ ಮಾಡಿದ್ರೆ ತಾನೇ ಸರಿ ಆಗೋದು, ನಿನಗೆ ಬಾಯಿ ಮಾತಿನಲ್ಲೆಲ್ಲ ಹೇಳಿದ್ರೆ ಸರಿಯಾಗಿರೋದಿಲ್ಲ, ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅದನ್ನೇ ನಾವು ಮಾಡ್ತೀವಿ ಅಂತ ಹೇಳಿದಾಗ, ಏನಂದರೆ ನೀವು ಮಾಡೋದಕ್ಕೆ ಹೊರಟಿರೋದು ಅಂತ ಹೇಳಿ ಶ್ರೇಷ್ಠ ಕೇಳ್ತಾಳೆ. ಅದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಹಾಗೆ 1 ತಿಂಗಳಾದಮೇಲೆ ಏನು ಚೇಂಜ್ ಆಗುತ್ತೆ ರೀ, ನೀವು ಒಗಟೊಟ್ಟಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ದೊಡ್ಡ ಚೇಂಜ್ ಆಗೋದ್ರಲ್ಲಿದೆ, 1 ತಿಂಗಳ ಆದಮೇಲೆ ಎಲ್ಲರ ಜೀವನನೂ ಬದಲಾಗುತ್ತೆ, ಆವಾಗಲೇ ತಾನೇ ನಿಜವಾದ ಆಟ ಶುರು ಆಗೋದು ಅಂತ ಹೇಳ್ತಾನೆ. ನಾನು ನಮ್ಮ ಅಮ್ಮನಿಗೆ ಪ್ರಾಮಿಸ್ ಕೊಟ್ಟಿರೋದ್ರಿಂದ ನಿನಗೆ ಹೇಳೋದಕ್ಕಾಗೋದಿಲ್ಲ, 1 ತಿಂಗಳವರೆಗೆ ನನಗೆ ಅವರು ಪ್ರಾಮಿಸ್ ತಗೊಂಡಿದ್ದಾರೆ, ಅಷ್ಟೊಂದೆಲ್ಲ ಇದ್ದಾರಲ್ಲ ನಿಮ್ಮ ಅತ್ತೆ, ಅವಳಿಗೆ ಹೋಗಿ ಬಕೆಟ್ ಹಿಡಿ, ಹೇಗಿದ್ದರೂ ಇಷ್ಟು ವರ್ಷವೂ ಅದನ್ನೇ ಮಾಡ್ತಿದ್ಯಲ್ಲ, ಅತ್ತೆ ಏನಾಯಿತು ಅಂತ ಹೇಳಿ ಕೇಳು ಹೋಗು, ಆವಾಗ ನಿಮ್ಮ ಅತ್ತೆ ಹೇಳಿದ್ರೆ ಕೇಳಿಸ್ಕೊ, ಇಲ್ಲ ಅಂತ ಅಂದರೆ ನಿನ್ನ ಎಕ್ಸೈಟ್ಮೆಂಟ್ನ ಹಾಗೆ ಇಟ್ಕೊಂಡು ಕೂತ್ಕೋ, ನನಗೆ ಇವಾಗ ಅದನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಈಗ ಇಲ್ಲಿ ಪೂಜಾ ಮತ್ತು ಸುಂದ್ರಿ ಅವಳನ್ನ ಕಟ್ಟಾಕೋದಿಕ್ಕಂತ ಹೇಳಿ ಸ್ಟೋರ್ ರೂಮ್ಗೆ ಕರ್ಕೊಂಡು ಬಂದಿರ್ತಾಳೆ. ಹಾಗೆಯೇ ಸುಂದ್ರಿ, ನಿನಗೆ ದಂಡಂ ದಶಗುಣ ಮಾಡಿದ್ರೇ ಸರಿಯಾಗೋದು, ಇಲ್ಲ ಅಂತಂದ್ರೆ ನೀವೆಲ್ಲ ನಮ್ಮ ಮಾತನ್ನು ಕೇಳ್ತೀರಾ ಅಂತ ಹೇಳ್ತಾಳೆ. ಆಗ ನನ್ನ ಅಕ್ಕನ ಜೀವನನ ಎಷ್ಟು ಅಂತ ಹೇಳಿ ಹಾಳು ಮಾಡೋದಕ್ಕೆ ನೋಡ್ತೀಯ, ನಿನಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ, ಎಷ್ಟು ಸಲ ಅಂತ ಹೇಳಿ ಇದೇ ನಮಗೆ ಕೊನೆ ದಾರಿ ಆಗಿರೋದು, ನಿನ್ನನ್ನು ಇಲ್ಲೇ ಕಟ್ಟಾಕಿ ಇಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಕುಸುಮ
ಬಂದು ಅವಳನ್ನ ಕಟ್ ಹಾಕ್ತಿರೋದನ್ನ ನೋಡಿಬಿಟ್ಟು ತುಂಬಾ ಶಾಕ್ ಆಗ್ತಾಳೆ. ಏನೇ ಇದು ಪೂಜಾ, ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಅತ್ತೆ ಈ ರೀತಿ ಮಾಡಬಾರ್ದಿತ್ತು, ಆದರೆ ನಾನು ಮಾಡ್ತಾಯಿದ್ದೀನಿ, ನನಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿದಾಗ, ಏನೇ ಪೂಜಾ ಒಳ್ಳೆ ರೌಡಿ ಥರ ಆಡ್ತಿದ್ಯಲ್ಲ, ಏನಾಗಿದೆ ನಿಮಗೆ, ಈ ರೀತಿ ಕೆಲಸನೆಲ್ಲ ಯಾರಾದರೂ ಮಾಡ್ತಾರಾ, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅಂತ ಹೇಳಿದಾಗ, ಅತ್ತೆ ನಾನು ನಮ್ಮ ಅಕ್ಕನ ಜೀವನ ಸರಿ ಮಾಡೋದಕ್ಕೋಸ್ಕರ ರೌಡಿನಾದರೂ ಆಗ್ತೀನಿ, ಕ್ರಿಮಿನಲ್ ಆದರೂ ಆಗ್ತೀನಿ, ನನಗೆ ಅವ್ಳ ಜೀವನ ಸರಿಯಾಗಬೇಕು ಅಷ್ಟೇ, ಬೇಕಿದ್ರೆ ಯಾರು ಕೊಲೆ ಬೇಕಾದರೂ ಮಾಡ್ತೀನಿ, ಅದಕ್ಕೆಲ್ಲ ನಾನು ಯೋಚನೆ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಆದರೂ ಪೂಜಾ ಈ ರೀತಿ ಮಾಡಬಾರ್ದಿತ್ತು ಕಣ ನೀನು ಅಂತ ಹೇಳಿದಾಗ, ಇಲ್ಲ ಅತ್ತೆ ಇವಳಿಗೆ ಇದೇ ರೀತಿ ಮಾಡಿದ್ರೇ ಸರಿ, ನೀನು ಹೇಳ್ತಿದ್ಯಲ್ಲ ನಮ್ಮ ಅಕ್ಕನ ಜೀವನನ ಹಾಳು ಮಾಡ್ತೀನಿ ಅಂತ ಹೇಳಿಬಿಟ್ಟು, ಅದು ಹೇಗೆ ಹಾಳು ಮಾಡ್ತೀಯ ಅಂತ ನಾನು ನೋಡ್ತೀನಿ, ನಿನ್ನ ಹತ್ರ ಇರೋ ಫೋಟೋನ ಇಟ್ಕೊಂಡು ತಾನೇ ನೀನು ಇಷ್ಟೊಂದೆಲ್ಲ ಹಾರಾಡ್ತಿರೋದು, ಈ ಫೋಟೋನೇ ಇಲ್ಲ ಅಂತ ಅಂದರೆ ನೀನು ಯಾರಿಗಂತ ಹೋಗ್ಬಿಟ್ಟು ಹೇಳ್ತೀಯ ಅಂತ ಆ ಫೋಟೋನೆಲ್ಲ ಕೂಡ ಶ್ರೇಷ್ಠ ಮುಂದೆನೇ ಸುಟ್ಟಾಕ್ತಾ ಇರ್ತಾಳೆ. ಆಗ ಶ್ರೇಷ್ಠ ಬೇಡ ಬೇಡ ಅಂತ ಕೂಗ್ತಾ ಇರ್ತಾಳೆ. ಹಾಗೆ ಅವಳು ಕಣ್ಮುಂದೆ ಮದುವೆಗಾಗ್ದ ಹಾಗೇನೆ ಫೋಟೋ ಎಲ್ಲನೂ ಕೂಡ ಸುಟ್ಟು ಹಾಕ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಭಾಗ್ಯ ಮನೆಗೆ ಬಂದುಬಿಟ್ಟು ಅತ್ತೆ ಅತ್ತೆ ಅಂತ ಎಲ್ಲರ ಕಡೆನೂ ಅವಳನ್ನ ಹುಡುಕ್ತಾ ಇರ್ತಾಳೆ. ಆಗ ಕುಸುಮ ಅಲ್ಲಿ ಏನು ಗೊತ್ತಿಲ್ಲರೋ ಥರ ಸ್ಟೋರ್ ರೂಮ್ ಕಡೆಯಿಂದ ಬರ್ತಿರೋದನ್ನು ನೋಡ್ತಾಳೆ. ಹಾಗೆಯೇ ಏನೇ ಅತ್ತೆ ಅತ್ತೆ ಅಂತ ಮನೆ ತುಂಬ ಹುಡುಕ್ತಿದ್ಯಲ್ಲ ಅಂತ ಹೇಳಿದಾಗ, ಆವಾಗ ಪೂಜಾ ಸುಂದ್ರಿ ಅಲ್ಲೆಲ್ಲರೂ ಕೂಡ ಅಲ್ಲಿಂದನೇ ಬರ್ತಾ ಇರ್ತಾರೆ. ನೀವೆಲ್ಲ ಸ್ಟೋರ್ ರೂಮ್ನಲ್ಲಿ ಇದ್ಕೊಂಡು ಏನು ಮಾಡ್ತಿದ್ರಿ ಎಲ್ಲರೂ ಸ್ಟೋರ್ ರೂಮ್ನಲ್ಲಿ 3 ಜನ ಅಂತ ಭಾಗ್ಯ ಕೇಳಿದಾಗ ಅವರೆಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ.